ನಿರ್ಭಯಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ತಮ್ಮ ಹೋರಾಟವನ್ನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀವ್ರಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ರಾಜೀನಾಮೆಗೆ ಕೇಸರಿ ಪಡೆ ನಿರಂತರವಾಗಿ ಒತ್ತಡವನ್ನ ಹೇರ್ತಾ ಇದೆ. ರಾಜೀನಾಮೆಗೆ ಆಗ್ರಹಿಸಿ ಹೋರಾಟಕ್ಕೆ ಬಿಜೆಪಿ ನಿರ್ಧರಿಸ್ತಾ ಇದೆ. ಇಂದು ಮತ್ತು ನಾಳೆ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಕೂಡ ರಾಜ್ಯ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ವಿನೂತನವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಈಗಾಗಲೇ ಹೇಳಿದ್ದಾರೆ. ಈ ಮಧ್ಯೆ ನಾನು ರಾಜೀನಾಮೆಯನ್ನ ಕೊಡಲ್ಲ ಅಂತ ಪಟ್ಟು ಹಿಡಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಕ್ಸಾಕ್ಟ್ಲಿ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಯಾವ ಸ್ಥಿತಿಯಲ್ಲಿ ಅಂದಿನ ಮುಖ್ಯಮಂತ್ರಿ ಇದ್ರೋ ಇವತ್ತು ಆ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಕಂಪೇರಿಂಗ್ ಆಪಲ್ ಟು ಆಪಲ್ ಅನ್ನೋ ಪರಿಸ್ಥಿತಿ. ಇದರ ಸಂಪೂರ್ಣ ಲಾಭ ಎತ್ತೋದಕ್ಕೆ ಬಿಜೆಪಿ ನಾಯಕರು ಕೂಡ ನಿರಂತರವಾಗಿ ಹೋರಾಟ, ಸಿದ್ಧತೆ, ತಯಾರಿ ಅಂತ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ನಾಯಕರು ಪದೇ ಪದೇ ಚುನಾವಣಾ ರ್ಯಾಲಿ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಇಶ್ಯೂವನ್ನ ತೆಗೆದುಕೊಂಡು ಕಾಂಗ್ರೆಸ್ ವೈಫಲ್ಯ, ಕಾಂಗ್ರೆಸ್ ಭ್ರಷ್ಟಾಚಾರ ಅಂತ ಪ್ರಚಾರ ಮಾಡ್ತಾ ಇದೆ. ಇದು ಕಾಂಗ್ರೆಸ್ಗೆ ಅಗೇನ್ ಮೇಜರ್ ಸವಾಲಾಗಿ ಪರಿಣಮಿಸ್ತಾ ಇದೆ. ಇನ್ನು ಈ ಪರಿಸ್ಥಿತಿಯ ಸಂಪೂರ್ಣ ಲಾಭ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಆಗುತ್ತೆ. ಹೀಗಾಗಿ ಪ್ರಕರಣವನ್ನ ಜೀವಂತವಾಗಿ ಇಡೋದಕ್ಕೆ, ಪ್ರಕರಣಕ್ಕೆ ಮತ್ತೊಂದು ಗಂಭೀರ ಸ್ವರೂಪ ಕೊಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಭರ್ಜರಿ ತಯಾರಿಯಲ್ಲೇ ಇದ್ದಾರೆ. ಆಲ್ಮೋಸ್ಟ್ ಒಂದು 3-4 ದಿನಗಳಿಂದ ಗಾಂಧಿ ಪ್ರತಿಮೆಯಿಂದ ಹಿಡಿದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗಿದೆ ನಾವು ಗಮನಿಸಿದ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ತಗೊಳ್ಳುವ ಸಾಮರ್ಥ್ಯ ಕಾಂಗ್ರೆಸ್ ಹೈಕಮಾಂಡಿಗೆ ಇಲ್ಲದೆ ಇದ್ರೆ, ಅದಷ್ಟು ದುರ್ಬಲ ಆಗಿದ್ರೆ ಸಿದ್ದರಾಮಯ್ಯನವರೇ ಒಂದು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಇಲ್ಲ ಸರ್ಕಾರ ವಿಸರ್ಜನೆ ಮಾಡಿ ನಡೀರಿ, ಜನರ ಹತ್ರಕ್ಕೆ ಹೋಗೋಣ, ಜನರ ಮುಂದೆನೇ ಇಡೋಣ ವಿಷಯವನ್ನು. ಅಲ್ಲಿ ಭ್ರಷ್ಟಾಚಾರದ ವಿಷಯಗಳು ನೀವು ಸಮರ್ಥನೆ ಮಾಡ್ಕೊಳ್ಳಿ, ಮೂಢ ಹಗರಣವನ್ನು ಸಮರ್ಥನೆ ಮಾಡ್ಕೊಳ್ಳಿ, ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ಕೊಳ್ಳಿ, ಚರ್ಚೆ ಆಗಲಿ, ಬಿಜೆಪಿ ಬಗ್ಗೆಯೂ ಚರ್ಚೆ ಆಗಲಿ, ಕಾಂಗ್ರೆಸ್ ಬಗ್ಗೆಯೂ ಚರ್ಚೆ ಆಗಲಿ, ಜನ ಕೊಡುವ ತೀರ್ಪಿಗೆ ಭದ್ರಾಗೋಣ. ಇಲ್ಲ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ, ಇಲ್ಲ ಸರ್ಕಾರ ವಿಸರ್ಜನೆ ಮಾಡಿ ಅಂತ ನಾನು ಆಗ್ರಹಿಸಲಿಕ್ಕೆ ಬಯಸ್ತೇನೆ. ಕಾನೂನಿಗಿಂತ ದೊಡ್ಡವರಲ್ಲ ನೀವು. ಕಾನೂನನ್ನ ಕಾಪಾಡಲಿಕ್ಕೆ, ಕಾನೂನನ್ನ ಅನುಷ್ಠಾನ ಮಾಡಲಿಕ್ಕೆ ಜನ ಇವತ್ತು ನಿಮ್ಗೆ ಅಧಿಕಾರ ಕೊಟ್ಟವ್ರೆ. ಇದನ್ನ ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊಳ್ಳೋದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಲ್ಯಾಂಡ್ ಗ್ರಾಬಿಂಗ್, ಬೇನಾಮಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಇನ್ನೂ ನಿಮ್ಮ ಉತ್ತರ ಇಲ್ಲ. ಆರ್ ಯು ಸೋ ಹೆಲ್ಪ್ಲೆಸ್? ಪ್ರಜಾಪ್ರಭುತ್ವವನ್ನ ಕಾಪಾಡಬೇಕು ಅನ್ನೋದಿಲ್ವಾ? ನ್ಯಾಯಾಲಯವನ್ನ ಗೌರವಿಸುವಂಥದ್ದು ನಿಮ್ಮಲ್ಲಿ ಸಂಸ್ಕೃತಿ ಇಲ್ವಾ? ಈ ಕೂಡಲೇ ನಿಮ್ಮ ಮುಖ್ಯಮಂತ್ರಿ ಮೇಲೆ ಕ್ರಮ ವಹಿಸ್ತೀರಾ? ಹೀಗೆ ನೋಡ್ತಾ ಇರ್ತೀರಾ? ಕಾಂಗ್ರೆಸ್ ಎಸ್ ಬಿಕಮ್ ಅಷ್ಟು ಅಸಹಾಯಕರಾಗ್ಬಿಟ್ಟಿದಾರಾ? ಅಷ್ಟು ಅಸಹಾಯಕವಾದಂಥ ಕಾಂಗ್ರೆಸ್ ಭ್ರಷ್ಟಾಚಾರವನ್ನ ಸಹಿಸಿಕೊಂಡು ಈ ರೀತಿ ಅಸಹಾಯಕರಾಗಿರುವಂತ ಪಕ್ಷವಾಗಿದೆ. ಸಿಎಂ ಅವರು ರಾಜೀನಾಮೆ ಕೊಟ್ಟಿದ ನಂತರ ಕೂಡ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಅವರು ಲೋಕಾಯುಕ್ತದಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರೋ ಕಾರಣ ಅವರು ಸಿಎಂ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಅವ್ರು ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು. ನಂಬರ್ 1. ಎರಡನೇ ವಿಚಾರದಲ್ಲಿ ಕೂಡ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಇವತ್ತು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆನೋ, ನಮ್ದು ಇದನ್ನ ಒಂದು ತಾರಕಕ್ಕೆ ತಗೊಂಡೋಗ್ತೀವಿ. ಇಲ್ಲಿಗೆ ನಿಲ್ಲಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮಂತ್ರಿಗಳು ಜೈಲಿಗೆ ಹೋದ್ರು ಅನ್ನಂತ ಅಲ್ಲಿಗಲ್ಲ ಅದು. ಇದು ಎಲ್ಲ ವಿಚಾರದಲ್ಲಿ ಕೂಡ ನಾವು ಹೋರಾಟ ಅಂತೂ ಗಟ್ಟಿ ಮಟ್ಟದಲ್ಲಿ ಗಟ್ಟಿಯಾಗಿ ಮಾಡ್ತೇವೆ.